ಆತ್ಮೀಯ ಭಾವಸಾರ ಬಂಧುಗಳೇ, ನಾನು ನಿಮ್ಮ ರಾಜಕುಮಾರ್ ಭಾವಸಾರ್. ಮೀ ಭಾವಸಾರ್ ಇದು ನಿಮ್ಮ ಚಾನಲ್. ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳಿ. ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಮಾಜದ ಇತರರಿಗೂ ಶೇರ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಭಾವಸಾರ ಕ್ಷತ್ರಿಯ ವಧುವರರ ಸಮಾವೇಶವನ್ನು 2024 ಜುಲೈ 21 ಭಾನುವಾರ ಮೈಸೂರಿನಲ್ಲಿ ಆಯೋಜಿಸಲಾಗಿದೆ. ಶ್ರೀ ವಿಠ್ಠಲ ರುಕ್ಮಿಣಿ ಚಾರಿಟಬಲ್ ಟ್ರಸ್ಟ್ ಆಶ್ರಯದಲ್ಲಿ ಈ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು, ಮೈಸೂರಿನ ವಿಜಯನಗರ 3ನೇ ಹಂತದ ಹುಣಸೂರು ರಸ್ತೆಯಲ್ಲಿರುವ ಐಶ್ವರ್ಯ ಪೆಟ್ರೋಲ್ ಬಂಕ್ ಬಳಿ ಇರುವ ವಿಠ್ಠಲ ರುಕ್ಮಿಣಿ ಕನ್ವೆನ್ಷನ್ ಹಾಲ್ನಲ್ಲಿ ಸಮಾವೇಶ ನಡೆಯಲಿದೆ. ಅಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಸಮಾವೇಶ ನಡೆಯಲಿದೆ. ಸಮಾವೇಶದಲ್ಲಿ ಭಾವಸಾರ ಕ್ಷತ್ರಿಯ ಸಮಾಜದ ವಧುವರರು ಪಾಲ್ಗೊಂಡು ಪರಸ್ಪರ ಪರಿಚಯ ಕಾರ್ಯಕ್ರಮ ನಡೆಯಲಿದೆ. ಸ್ಥಳೀಯವಾಗಿ ಹಾಗೂ ರಾಜ್ಯದ ಮೂಲೆ ಮೂಲೆಯಿಂದಲೂ ವಧುವರರು ಪಾಲ್ಗೊಳ್ಳಲು ಅವಕಾಶವಿದೆ. ಟ್ರಸ್ಟ್ ವತಿಯಿಂದಲೇ ಪುರೋಹಿತರನ್ನು ಕರೆಸಲಾಗಿದ್ದು, ಸ್ಥಳದಲ್ಲಿಯೇ ವಧುವರರ ಜಾತಕ ಪರಿಶೀಲನೆ ನಡೆಸಲು ವ್ಯವಸ್ಥೆಗೊಳಿಸಲಾಗಿದೆ. ನಮ್ಮ ಮೈಸೂರಿನ ವಿಠ್ಠಲ ರುಕ್ಮಿಣಿ ಕನ್ವೆನ್ಷನ್ ಹಾಲ್ನಲ್ಲಿ ಶ್ರೀ ವಿಠ್ಠಲ ರುಕ್ಮಿಣಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವು ಪ್ರತಿ ವರ್ಷ ಕಳೆದ 8 ವರ್ಷದಿಂದ ಉಚಿತ ವಧುವರರ ಸಮಾವೇಶವನ್ನು ನಡೆಸ್ತಾ ಇದ್ದೇವೆ. ಇದಕ್ಕೆ ಕಾರಣ ಏನಂದರೆ, ಹಿಂದೆ ಬಹಳ ಪೋಷಕರು ತಮ್ಮ ಪುತ್ರ ಪುತ್ರಿಯರಿಗೆ ಒಂದು ಸಂಬಂಧ ಹುಡುಕಕ್ಕೆ ಭಾಳ ಕಷ್ಟಪಡ್ತಿದ್ರು. ಅದೆಲ್ಲ ನೋಡಿ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಯಾಕೆ ಒಂದು ವಧುವರ ಸಮಾವೇಶ ಮಾಡಿ ಎಲ್ಲರಿಗೂ ಒಂದೇ ಸೂರಿನಲ್ಲಿ ಒಳ್ಳೆಯ ಸಂಬಂಧ ಸಿಗೋಕ್ಕೆ ಅವಕಾಶ ಮಾಡಿಕೊಡ ಒಂದು ಬಂದಾಗ, ನಮ್ಮ ಚೇರ್ಮನ್ರಾದ ಶ್ರೀ ಸಮಾಜಭೂಷಣ್ ಜಯರಾಮರಾವ್ ಲಾಳಿಯವರು ತಮ್ಮ ಸಂಪೂರ್ಣ ಸಮ್ಮತಿಯನ್ನು ನಡೆಸಿದ ನಂತರ ಬೆಂಗಳೂರಿನ ನಮ್ಮ ಸಿಸ್ಟರ್ ಲಲಿತಾ ನಾಜರೆ ಅವರ ಸಹಯೋಗದೊಂದಿಗೆ ನಾವು ಕಳೆದ 8 ವರ್ಷದಿಂದ ಉಚಿತ ವಧುವರರ ಸಮಾವೇಶವನ್ನು ಮೈಸೂರಿನಲ್ಲಿ ನೆರವೇರಿಸುತ್ತೇವೆ. ಈ ಸಮಾವೇಶಕ್ಕೆ ಇತರ ರಾಜ್ಯಗಳಿಂದಲೂ ಕೂಡ ಮುಂಬೈ, ಪುಣೆ, ಚೆನ್ನೈ, ಆಂಧ್ರ ಇಲ್ಲಿಂದ ಎಲ್ಲ ಜನಗಳು ಬರ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಎಲ್ಲ ಸ್ಥಳಗಳಿಂದಲೂ ಬರ್ತಾ ಇದ್ದಾರೆ. ಭಾವಸಾರ ಕ್ಷತ್ರಿಯ ಸಮಾಜದ ಜನರ ಒಳಿತಿಗಾಗಿ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದ ವಧುವರರ ಸಮಾವೇಶವನ್ನು ನಿರಂತರವಾಗಿ ನಡೆಸಿಕೊಂಡು ಬರಲಾಗಿದೆ. ಭಾವಸಾರ ಕ್ಷತ್ರಿಯ ಸಮಾಜದ ಜನರ ಒಳಿತಿಗಾಗಿ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷವೂ ವಧುವರರ ಸಮಾವೇಶವನ್ನು ನಿರಂತರವಾಗಿ ನಡೆಸಿಕೊಂಡು ಬರಲಾಗುತ್ತಿದ್ದು, ಇದು 9ನೇ ವರ್ಷದ ಸಮಾವೇಶವಾಗಿದೆ ಎಂದು ಸಮಾವೇಶದ ಆಯೋಜಕರಾದ ಆರ್ ರಮೇಶ್ ನಾಜರೆ ಮೀ ಭಾವಸಾರ್ ಯೂಟ್ಯೂಬ್ ಚಾನಲ್ಗೆ ತಿಳಿಸಿದ್ದಾರೆ. ಅವರು ಬರೋದಕ್ಕಿಂತ ಮುಂಚೆ ಅವರ ಮಕ್ಕಳ ಜಾತಕ, ಫೋಟೋ ಮತ್ತು ಪ್ರೊಫೈಲ್ಗಳನ್ನು ನಮಗೆ ರವಾನೆ ಮಾಡುತ್ತಾರೆ ಪೋಸ್ಟ್ ಮೂಲಕ. ಅದನ್ನು ನಾವು ನಮ್ಮ ಫಾರ್ಮೇಟ್ನಲ್ಲಿ ಹಾಕಿ ಮುಂದೆ ಎಲ್ಲ ಯಾರು ಪೋಷಕರು ನಮ್ಮ ಆಫೀಸಿಗೆ ಬರ್ತಾರೋ ಅವರಿಗೆಲ್ಲ ಅದನ್ನು ತೋರಿಸಿ ಅವ್ರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮಾಡಿಕೊಡ್ತಾ ಇದ್ದೀವಿ. ಇಲ್ಲಿವರೆಗೂ ಈ 4-8 ವರ್ಷದಲ್ಲಿ ಸುಮಾರು 318 ಮದುವೆಗಳು ಚೆನ್ನಾಗಿ ನೆರವೇರಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೀನಿ. ಈ ಸಮಾರಂಭದಲ್ಲಿ ನಮ್ಮ ವಿಠ್ಠಲ ರುಕ್ಮಿಣಿ ಕನ್ವೆನ್ಷನ್ ಹಾಲ್ನಲ್ಲಿ ಪ್ರತಿ ವರ್ಷ ಸಮಾರಂಭ ನಡೆಸುವಾಗ ನಮ್ಮ ಹಾಲ್ ಒಳಗೆ ನಮ್ಮಲ್ಲಿರುವ ಎಲ್ಲ ಪ್ರೊಫೈಲ್ಗಳನ್ನು ಮತ್ತು ಬೆಂಗಳೂರಿನಲ್ಲಿರುವ ಎಲ್ಲ ಪ್ರೊಫೈಲ್ಗಳನ್ನು ಕೂಡ ಡಿಸ್ಪ್ಲೇ ಮಾಡ್ತೀವಿ. ಅಲ್ಲಿ ನಮ್ಮ ಸಮಾಜದ ವತಿಯಿಂದ ಪುರೋಹಿತರಿಗೂ ನೇಮಿಸಿರ್ತೀವಿ. ಅಲ್ಲಿ ಯಾರ್ಯಾರಿಗೆ ಇಷ್ಟ ಇರ್ತದೋ ಅವ್ರದ್ದೆಲ್ಲ ಅಲ್ಲೇ ಜಾತಕಗಳನ್ನು ಕೂಡಿಸಿ ಅಲ್ಲೇ ಸಂಬಂಧ ಕೂಡ ಅವ್ರು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇದಲ್ಲದೆ ನಮ್ಮ ಸಮಾವೇಶದಲ್ಲಿ ವಧುವರರಿಗೆ 2 ಸ್ಥಳಗಳಲ್ಲಿ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತೀವಿ. ಅವರು ಒಬ್ಬೊಬ್ಬರೂ ಬಂದು ಸ್ಟೇಜ್ ಮೇಲೆ ತಮ್ಮ ಇಂಟ್ರೊಡಕ್ಷನ್ ಮಾಡಿಕೊಂಡು ನಂತರ ತಮ್ಮ ಜೀವನ ಸಂಗಾತಿಯನ್ನು ಅವರು ಮತ್ತೆ ಆರಿಸ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾಯಿದೆ. ಇದರಿಂದ ನಮ್ಮ ಜನಗಳಿಗೆ, ನಮ್ಮ ಸಮಾಜಕ್ಕೆ ಮತ್ತು ನಮ್ಮ ಆಲ್ ಇಂಡಿಯಾ ಲೆವೆಲ್ನಲ್ಲೂ ಭಾಳ ಅನುಕೂಲ ಆಗಿದೆ ಅಂತ ನಮಗೆ ಮಾಹಿತಿ ಬಂದಿದೆ. ಆಸಕ್ತ ಭಾವಿ ವಧುವರರನ್ನು ಪ್ರತ್ಯೇಕವಾಗಿ ಎದುರು ಬದರಾಗಿ ಆಸನಗಳಲ್ಲಿ ಕೂರಿಸಿ ವಧುವರರು ಪರಸ್ಪರ ನೋಡಿ ತಮಗೆ ಸೂಕ್ತ ವಧುವರನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶವಿದೆ. ಅಲ್ಲದೆ ವೇದಿಕೆ ಮೇಲೆ ಪೋಷಕರ ಸಹಿತ ಸರತಿಯಂತೆ ಒಬ್ಬರಾದ ಮೇಲೊಬ್ಬರಂತೆ ತಮ್ಮ ಪರಿಚಯದ ಜೊತೆಗೆ ತಮ್ಮ ಅಪೇಕ್ಷೆಗಳನ್ನು ತಿಳಿಸಲು ಅವಕಾಶ ಕಲ್ಪಿಸಲಾಗಿದೆ. ಕಳೆದ 8 ವರ್ಷಗಳ ವಧುವರರ ಸಮಾವೇಶಗಳಲ್ಲಿ ಇದುವರೆಗೆ 319 ಮಂದಿ ಪರಸ್ಪರ ಒಪ್ಪಿ ನವದಾಂಪತ್ಯಕ್ಕೆ ಕಾಲಿರಿಸಿ ಸುಗಮ ಜೀವನ ನಡೆಸುತ್ತಿದ್ದಾರೆ. ಭಾವಿ ವಧುವರರು
ತಮ್ಮ ಸ್ವವಿವರಗಳೊಂದಿಗೆ ಭಾವಚಿತ್ರ, ಜಾತಕ, ಕುಂಡಲಿಗಳನ್ನು ಸಮಾವೇಶ ನಡೆಯುವ 8 ದಿನ ಮೊದಲು ಸಮಾವೇಶದ ಮುಖ್ಯಸ್ಥರಾದ NR ರಮೇಶ್ ನಾಜರೆ ಅವರ ವಿಳಾಸಕ್ಕೆ ಕಳುಹಿಸಲು ಕೋರಲಾಗಿದೆ. ವಿಳಾಸವನ್ನು ವಿಡಿಯೋ ಕೊನೆಯಲ್ಲಿ ನೀಡಲಾಗಿದೆ. ವಧೂವರರು ತಮ್ಮ ಪ್ರೊಫೈಲ್ಗಳನ್ನು ಭಾರತೀಯ ಅಂಚೆ ಅಥವಾ ಕೊರಿಯರ್ ಮೂಲಕ ಕಳುಹಿಸಬೇಕು. ಇಲ್ಲೊಂದು ವಿಶೇಷವೆಂದರೆ ಸಮಾವೇಶದಲ್ಲಿ ಭಾಗವಹಿಸುವ ವಧೂವರರಿಗೆ ಯಾವುದೇ ನೋಂದಣಿ ಶುಲ್ಕ ಇಲ್ಲ. ನಮ್ಮ ವಿಠ್ಠಲ ರುಕ್ಮಿಣಿ ಕನ್ವೆನ್ಷನ್ ಹಾಲ್ನ ವತಿಯಿಂದ ನಾವು 9ನೇ ವರ್ಷದ ನಮ್ಮ ಸಮಾಜದ ವಧೂವರ ಸಮಾವೇಶ ಹಮ್ಮಿಕೊಂಡಿದ್ದೇವೆ. 21/7/2024 ಬೆಳಗ್ಗೆ 10ರಿಂದ ಸಂಜೆ 4ರವರೆಗೆ ಈ ಕಾರ್ಯಕ್ರಮ ನಡೀತದೆ. ಈಗಾಗಲೇ ನಾವು 8 ಸಮಾವೇಶಗಳು ನಡೆಸಿದ್ದೀವಿ. ಇದು 9ನೇ ಸಮಾವೇಶ. ಇದು 8 ಸಮಾವೇಶಗಳು ಭಾಳ ಯಶಸ್ವಿಯಾಗಿ ನಡೆದಿದೆ. ಅದರ ಫಲಶ್ರುತಿಯಾಗಿ ಸುಮಾರು 319 ವಿವಾಹಗಳಾಗಿರೋದು ನಮಗೆಲ್ಲ ಭಾಳ ಹೆಮ್ಮೆಯ ವಿಚಾರ. ಅದು ಭಾಳ ಸಂತೋಷದ ವಿಚಾರ. ಇದು ಈ ಕಾರ್ಯಕ್ರಮ ನಡೆಸೋದಕ್ಕೆ ಟ್ರಸ್ಟಿಗಳಾದಂಥ NR ರಮೇಶ್ ನಾದ್ರೆಯವರು ಹಾಗೂ ಬೆಂಗಳೂರಿನ ಲಲಿತಾ ನಾದ್ರೆಯವರು ಇವರಿಬ್ಬರು ಕೂಡ ಭಾಳ ಕಷ್ಟಪಟ್ಟು ಈ ಕಾರ್ಯಕ್ರಮ ಪ್ರತಿ ವರ್ಷ ಆಯೋಜನೆ ಮಾಡ್ತಾಯಿದ್ದಾರೆ. ನಮ್ಮ ಎಲ್ಲ ಟ್ರಸ್ಟಿಗಳ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾಯಿದ್ದೀವಿ ನಾವು. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಭಾವಿ ಆಕಾಂಕ್ಷಿ ವಧುವರರು ಭಾಗವಹಿಸ್ಬೋದು. ಅವರ ಡೀಟೇಲ್ಸ್ನ ನಾವೆಲ್ಲ ಎಕ್ಸಿಬಿಟ್ ಮಾಡ್ತೀವಿ. ಪ್ರತಿಯೊಬ್ಬರು ಫೋಟೋ ಇರ್ತದೆ, ಜಾತಕ ಇರ್ತದೆ. ಜೊತೆಗೆ ನಮ್ಮವರೇ ಪುರೋಹಿತರಲ್ಲಿ ಇರ್ತಾರೆ. ನೀವು ಯಾರು ನೋಡಬೇಕು ಅನ್ನೋ ಆಗಿದ್ರೆ ಎಲ್ಲ ಜಾತಕ ಎಲ್ಲ ಕಂಪೇರ್ ಮಾಡಿ ನೋಡ್ಕೋಬೋದು. ಅದಕ್ಕೂ ವ್ಯವಸ್ಥೆ ಮಾಡಿದ್ದೀವಿ. ಹಾಗೆ ಈ ಕಾರ್ಯಕ್ರಮ ಪ್ರತಿಯೊಂದು ಕಾರ್ಯಕ್ರಮ ಎಲ್ಲ ಕಡೆಯಿಂದ ಚಾರ್ಜಸ್ ಮಾಡ್ತಾರೆ. ಈ ವಧುವರ ಸಮಾಜದಲ್ಲಿ ಅಪ್ಲಿಕೇಶನ್ ತಗೋಬೇಕಾದ್ರೆ ಚಾರ್ಜ್ ಮಾಡ್ತಾರೆ. ಬಟ್ ನಮ್ಮಲ್ಲಿ ಆ ಥರ ಇಲ್ಲ. ಪ್ರತಿಯೊಂದು ಉಚಿತವಾಗಿ ನಡೆಸ್ತಾ ಇದ್ದೀವಿ ನಾವು. ನಮ್ಮ ಟ್ರಸ್ಟ್ನ ಉದ್ದೇಶನೇ ಅಷ್ಟದು. ಎಲ್ರಿಗೂ ನಮ್ಮ ಸಮಾಜಕ್ಕೆ ಉಪಯೋಗ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದೀವಿ ನಾವು. ಭಾಗವಹಿಸಿದ ಎಲ್ಲರಿಗೂ ಮದುವೆ ಧಾರೆ ಸಂದರ್ಭದಲ್ಲಿ ನೀಡಲಾಗುವಂತಹ ಉಚಿತ ಭೋಜನವೂ ಇರಲಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷರಾದ ಸಮಾಜಭೂಷಣ್ ಜಯರಾಮರಾವ್ ಲಾಳಿಗೆ ಮೀ ಭಾವಸಾರ್ನೊಂದಿಗೆ ಹಂಚಿಕೊಂಡಿದ್ದಾರೆ. ಅವತ್ತು ಒಂದು ಅದ್ದೂರಿ ಊಟ ಇರುತ್ತದೆ. ನಲ್ಲಾಗಲಿ ಅಥವಾ ಧಾರೆ ಟೈಮ್ನಲ್ಲಾಗಲಿ ಮಾಡೋವಂಥ ಊಟ ನಾವು ಕೊಡ್ತೇವೆ. ಸುಮ್ಮನೆ ಜನರಲ್ಲಾಗಿ ಏನೋ ಸಿಂಪಲ್ ಮಾಡಿದ್ರು ಅನ್ನೋಂಥ ಆ ಥರ ಪ್ರಶ್ನೆನೇ ಇಲ್ಲ. ಎಷ್ಟೇ ಖರ್ಚಾದ ಪರವಾಗಿಲ್ಲ ಅಂತ ಜನಗಳಿಗೆ ಉಪಯೋಗ ಆಗಬೇಕು, ಜನಗಳಿಗೆ ಸಂತೋಷ ಪಡಬೇಕು ಅನ್ನೋ ಉದ್ದೇಶ ನಾವು ಈ ಕಾರ್ಯಕ್ರಮ ನಡೆಸ್ಕೊಂಬರ್ತಾಯಿದ್ದೀವಿ. ಇದ್ರ ಉಪಯೋಗನ ನಮ್ಮ ಸಮಾಜ ಬಂಧುಗಳು ಪಡ್ಕೋಬೇಕು ಅನ್ನೋ ಈ ಸಂದರ್ಭದಲ್ಲಿ ಹೇಳ್ಕೊಳಕ್ಕೆ ನಾನು ಇಷ್ಟಪಡ್ತೇನೆ. ಮೇಲ್ಕಂಡ ಸಂಖ್ಯೆಗಳಿಗೆ ಬೆಳಗ್ಗೆ 11ರಿಂದ ರಾತ್ರಿ 8ರ ತನಕ ಮಾತ್ರ ಸಂಪರ್ಕಿಸಬಹುದು ಎಂದು ಆಯೋಜಕರು ತಿಳಿಸಿದ್ದಾರೆ. ಹೆಚ್ಚಿನ ವಿವರಗಳಿಗೆ ರಮೇಶ್ ನಾಜರೆ ಮತ್ತು ಟ್ರಸ್ಟ್ ಅಧ್ಯಕ್ಷ ಜಯರಾಮರಾವ್ ಲಾಳಿಗೆ ಅವರನ್ನು ಸಂಪರ್ಕಿಸಬಹುದು. Please like and share, subscribe Me Bhavsar YouTube channel. Thanks for watching.